ಎಲ್ಲ ಸೇರಿಸಿ ಕಲಿಸ್ತಾವ್ ಬರಲಿಲ್ಲ ಅಂತ ಈಗ ಮತ್ತೆ ಎಲ್ಲ ಬಂದವ್ರು ಅದಕ್ಕೇನೆ. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಆರೋಗ್ಯವಾಗಿ ಕ್ಷೇಮವಾಗಿ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ನಿನ್ನೆ ನಾನು ಒಂದು ವ್ಲಾಗಲ್ಲಿ ಇನ್ಸ್ಟಂಟ್ ಸಾಂಬಾರ್ ಪುಡಿ ಹೇಗೆ ಮಾಡೋದು ಅಂತ ತೋರಿಸಿದ್ನಲ್ವ, ಅದರ ರೆಸಿಪಿಯನ್ನು ಇವತ್ತು ತೋರಿಸ್ತೀನಿ ಹೇಗೆ ಮಾಡ್ಕೋಬೋದು ಅಂತ. ನಿನ್ನೆ ನಾನು ಮೆಂತ್ಯ ನೇನು ಹಾಕಿದ್ದೆ. ಅಂದರೆ ನೆನಪಾದಾಗ ಏನು ನೆನಪಾಗುತ್ತೋ ಅದನ್ನು ತಿಂತಾ ಇರ್ತೀನಿ. ನನಗೆ ಬೆಳಗ್ಗೆ ಹೊತ್ತು ಏನು ತಿನ್ಬೇಕು ಅನ್ಸುತ್ತೋ, ಒಂದು ಆಮ್ಲ ಜ್ಯೂಸು, ಒಂದಿನ ಹೀಗೆ ಮೆಂತ್ಯ, ಈ ಥರ ಹೇಗಿರುತ್ತೋ ಹಾಗೆ ಹೋಗುತ್ತೆ. ಆಮೇಲೆ ಲಾಸ್ಟ್ ವ್ಲಾಗಲ್ಲಿ ಒಬ್ಬರು ಆಡಿಯನ್ಸ್ ನನಗೆ ಜೆನ್ಯೂನ್ ಆಗಿ ಏನೋ ಅಂತ ಕೇಳಿದರೆ, ನಿಮಗೆ ನಿಮ್ಮ ಮೀ ಟೈಮ್ ಸಿಗಲ್ಲ ಅಲ್ವಾ ಇವಾಗ ಹೋಮ್ ಸ್ಕೂಲಿಂಗ್ ಸ್ಟಾರ್ಟ್ ಮಾಡಿದಾಗಿಂದ, ನಿಮಗೆ ದಿನಾನ ಅಥವಾ ಒಂದು ಟೈಮ್ನ ಎತ್ತಿಟ್ಕೊಳ್ಳೋಕ್ಕಾಗಲ್ಲ, ನಿಮಗೆ ನಿಜವಾಗ್ಲೂ ಜೆನ್ಯೂನಾಗಿ ನಂಗೆ ಆನ್ಸರ್ ಮಾಡಿ ಹೇಗೆ ಫೀಲ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು. ಸೊ ಖಂಡಿತ ಆನ್ಸರ್ ಮಾಡ್ತೀನಿ. ನನಗೂ ತುಂಬ ಕಷ್ಟದ ದಿನ ಅಂತ ಅನ್ನಿಸ್ತು. ಹಾಗಾಗಿ ಇನ್ನು ಸಾಂಬಾರು ತುಂಬ ಈಸಿ, ತುಂಬ ರಿಸ್ಕ್ ಏನು ತೊಗೊಳಂಗಿಲ್ಲ. ಸ್ವಲ್ಪ ನೀರನ್ನ ಬಿಸಿ ಮಾಡೋದು. ಇವತ್ತೇ ಗ್ಯಾಸ್ ಖಾಲಿ ಆಗಬೇಕಾ, ಗ್ಯಾಸ್ ಖಾಲಿ ಆಗಿಬಿಡ್ತು. ಇನ್ಸ್ಟಂಟಾಗಿ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಆವಾಗಲೇ ಈ ಸಾಂಬಾರು ನನಗೂ ಐಡಿಯಾ ಬಂದಿದ್ದು. ಅಮ್ಮನ ಮನೆಗೆ ಹೋಗೋ ಪ್ಲ್ಯಾನ್ ಇತ್ತು ಇವತ್ತು. ಹಾಗಾಗಿ ಬಿಸಿನೀರು ಚೆನ್ನಾಗಿ ಕುದಿಬೇಕಾದ್ರೆ ತರಕಾರಿ ಅದಕ್ಕೆ ಸ್ವಲ್ಪ ಬೆಂದ ಮೇಲೆ ಈರುಳ್ಳಿ ಟೊಮೊಟೊ ಹಾಕಿ ಒಂದು 2 ಸ್ಪೂನಷ್ಟು ಇನ್ಸ್ಟಂಟ್ ಸಾಂಬಾರು ಪುಡಿಯನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ ಉಪ್ಪು ಅಡ್ಜಸ್ಟ್ ಆಗೋಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೊಳ್ಬೇಕು. ತರಕಾರಿ ಬೇಯೋ ತನಕ ಅಷ್ಟೇ. ಸಾಂಬಾರು ಗಟ್ಟಿ ಬರುತ್ತೆ. ಕಲರ್ ಇಲ್ಲ ನಾನು ಹೇಳಿದ್ನಲ್ಲ, ಹಂಗೆ ಸ್ವಲ್ಪ ಅರಿಶಿನ ಪುಡಿ ಹಾಕೋಬೋದು ನಿಮ್ಗೆ ಇಷ್ಟ ಆದರೆ. ಲಿಡ್ ಕ್ಲೋಸ್ ಮಾಡಿಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಕು. ಇದಕ್ಕೆ ಒಗ್ಗರಣೆ ಹಾಕೋ ಅವಶ್ಯಕತೆ ಇಲ್ಲ. ಯಾಕೆಂತಂದರೆ ನಾನು ಸಾಂಬಾರು ಪುಡಿಗೆ ಸ್ವಲ್ಪ ಸಾಸಿವೆ, ಇಂಗು ಮತ್ತು ಆಯಿಲ್ ಹಾಕಿ ಒಗ್ಗರಣೆ ಹಾಕಿ ಅದನ್ನು ಫ್ರೈ ಮಾಡಿ ಎತ್ತಿಟ್ಟಿರೋದ್ರಿಂದ ಇದು ಇನ್ಸ್ಟಂಟಾಗಿ ರೆಡಿ ಆಗುತ್ತೆ. ರೆಸಿಪಿ ಬೇಕು ಅಂತಂದರೆ ಪ್ರೀವಿಯಸ್ ಬ್ಲಾಗ್ನ ನೀವು ಚೆಕ್ ಮಾಡ್ಬೋದು. ಅದರೊಳಗೆ ನಾನು ಇನ್ಸ್ಟಂಟ್ ಸಾಂಬಾರು ಪುಡಿನ ಹಾಕಿದ್ದೀನಿ. ಎಮರ್ಜೆನ್ಸಿಗೆ ನೀವೇನಾದರೂ ಕ್ವಿಕ್ಕಾಗಿ ಒಂದು 10 ನಿಮಿಷ ಟೈಮ್ ಆಯಿತು ಅಷ್ಟೇ, ಸಾಂಬಾರು ರೆಡಿ. ಇವತ್ತೇ ಗ್ಯಾಸ್ ಖಾಲಿನ ನಮ್ಮನೆಯವರು ಪ್ರಗತಿ ಮತ್ತು ಪ್ರೀತಮ್ನ ಸ್ಕೇಟಿಂಗ್ ಪ್ರಾಕ್ಟೀಸ್ಗೆ ಅಂತ ಹೇಳ್ಬಿಟ್ಟು ಫೀಲ್ಡಿಗೆ ಕರ್ಕೊಂಡು ಹೋಗಿದ್ರು. ಸೊ ಅವ್ರು ಬರೋ ತನಕ ಏನು ಮಾಡೋದು, ಇನ್ನೂ ಟೈಮ್ ಆಗಿಬಿಡತ್ತೆ. ಅಮ್ಮನ ಮನೆಗೆ ಹೋಗೋ ಪ್ಲ್ಯಾನ್ ಬೇರೆ ಇತ್ತು. ಅಮ್ಮ ಬರ್ತೀಯಾ ಅಂತ ಕರೆದ್ರು. ಅಮ್ಮ ಕರೆದಾಗ ಇಲ್ಲ ಅಂತ ಹೇಳಿದ್ದೆ, ದಿನಾನೇ ಇಲ್ಲ, ಇವತ್ತಿಲ್ಲ ಅಂದರೆ ನಾಳೆನಾದರೂ ಬರ್ತೀನಿ ಸಮಯ ಮಾಡಿಕೊಂಡು ಅಂತ ಹೇಳಿದ್ದೇ ಉಂಟು ಜಾಸ್ತಿ. ಇನ್ನು ಸ್ವಲ್ಪ ಲಾಸ್ಟ್ ಟೈಮ್ ಬಂದಾಗ ಏನೇನು ಅಂದರೆ ಸಾಂಬಾರಿಗೆಲ್ಲ ಬಾಕ್ಸ್ ಕೊಟ್ಟು ಕಳಿಸಿದ್ರಲ್ಲ, ಅದೆಲ್ಲ ಹಾಗೆ ಉಳಿದಿತ್ತು. ನಮ್ಮ ಅಮ್ಮನಿಗೆ ಹಣ್ಣಲ್ಲಿ ಏಲಕ್ಕಿ ಬಾಳೆಹಣ್ಣು ತುಂಬ ಇಷ್ಟ ಆಗುತ್ತೆ. ಅದು ಊರಲ್ಲಿ ತೊಗೊಂಡು ಬಂದು ನ್ಯಾಚುರಲಾಗಿ ಹಣ್ಣಾಗಿ ಆ ಒಂದು ಬಾಳೆಹಣ್ಣು ತುಂಬ ಇಷ್ಟ. ಹಂಗಾಗಿ ಅದೊಂದೇ ಅವ್ರು ಇಷ್ಟಪಟ್ಟು ತಿನ್ನೋದು. ಇನ್ಯಾವ ಹಣ್ಣನ್ನು ಅಷ್ಟು ಇಷ್ಟಪಟ್ಟು ತಿನ್ನಲ್ಲ. ಇತ್ತು ಮನೇಲಿ ಅಂತ ಹೇಳ್ಬಿಟ್ಟು 2 ಗೊನೆನ ಎತ್ಕೊಂಡು ಹೋಗ್ತಾಯಿದ್ವಿ. 2 ಗೊನೆ ಅಂತೀನಿ, 2 ಚಿಪ್ಪು. ಅಷ್ಟರೊಳಗೆ ಪ್ರೀತಮ್ ಕೂಡ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬಂದ. ನೈಟ್ ಬರ್ತೀನಿ, ಓಕೆ? ನೀನು ಇಲ್ಲೇ ಇರು ಡ್ಯಾಡಿ ಜೊತೆ. ಇವತ್ತು ಡ್ಯಾಡಿ ಮನೆಯಲ್ಲೇ ಇರ್ತಾರೆ, ಓಕೆ? ಬಾಯ್ ಬಾಯ್. ನಾನು ಕೂಡ ರೆಡಿ ಆಗಿಬಿಟ್ಟು ಹೊರಟೆ. ಸ್ವಲ್ಪ ಹಂಗೆ ಇವಾಗ ನಿಯರ್ ಬೈಯಲ್ಲಿದ್ದೀವಿ. ತುಂಬ ಹತ್ರ ಬಂದಿದ್ದೀವಿ. ಮೊದಲಿಗೂ ಇವಾಗಲೂ ತುಂಬ ಹತ್ರ ಇದ್ದೀವಿ. ಫಸ್ಟ್ ಬಂದುಬಿಟ್ಟು ತುಂಬ ದೂರ ಆಗ್ತಾಯಿತ್ತು, ಬಟ್ ರೋಡ್ ಚೆನ್ನಾಗಿರ್ತಾಯಿತ್ತು. ಇವಾಗ ತುಂಬ ಹತ್ರ ಬಂದಿದ್ದೀವಿ, ರೋಡ್ ಚೆನ್ನಾಗಿಲ್ಲ, ತುಂಬ ಹೆವಿ ಟ್ರಾಫಿಕ್ಕು. ರೋಡ್ ಒಂದು ಕಡೆ ಎಲ್ಲೋ ಕಿತ್ತಾಕಿದ್ದಾರೆ. ಸುಮಾರು 2 ತಿಂಗಳಾಯಿತು ಅದನ್ನು ಸರಿ ಮಾಡಿಲ್ಲ. ಆದರೂ ಬಳಸ್ಕೊಂಡು ಸುತ್ಕೊಂಡು ಕಡೆಯಿಂದನೂ ಹೋಗಬೇಕು. ರೋಡ್ ತುಂಬ ಜನ ಇರ್ತಾರೆ. ನಮ್ಮ ಕಡೆ ಅಂತ ಅಂದರೆ ರೋಡ್ ತುಂಬ ವೆಹಿಕಲ್ ಇರ್ತಿತ್ತು. ಆವಾಗ ಆ ಕಡೆ ಸಿಟಿ ಕಡೆ ಇದ್ವಲ್ಲ. ಸೊ ಇದು ಸಿಟಿನೇ, ಸಿಕ್ಕಾಪಟ್ಟೆ ಜನ ಜಾಸ್ತಿ ಇರ್ತಾರೆ ಅಂತ ನನಗನ್ನಿಸ್ತು. ಏನು ಸಿಟಿ ಬೆಳೀತಾ ಇದೆ ಅಂತಂದರೆ ಇರೋ ಜಾಗ ಸಾಕಾಗ್ತಾ ಇಲ್ಲ. ಸುಮ್ಮನೆ ಕವರ್ ಮಾಡಿ ಆಕ್ಯುಪೈ ಮಾಡ್ಕೊಂಡು ಸಿಟಿ ದೊಡ್ಡದಾಗ್ತಾ ಹೋಗ್ತಾ ಇದೆ. ಯಾಕೆಂದರೆ ಇದೇ ಜಾಗದಲ್ಲಿ ನಾವೆಲ್ಲ ಮುಂಚೆ ಓಡಾಡಿದವರು. ಹಾಗಾಗಿ ನಮ್ಮಮ್ಮ ನೋಡಿ ಯಾವ ಕಲರ್ ಹೊಡೆದಿಟ್ಟವ್ರೆ. ನಮ್ಮಮ್ಮನ ಕೈ ಸುಮ್ಮನೆ ಇರಲ್ಲ, ಏನಾನ ಒಂದು ಮಾಡ್ತಾ ಇರತ್ತೆ. ಹಾಂ, ಈ ಕಲರ್ ಹೊಡೆದು ಐತಲ್ಲ. ಯಾಕಮ್ಮ ಈ ಕಲರ್ ಹೊಡೆದಿದ್ಯಾ? ಎಲ್ಲಮ್ಮ ಇತ್ತು ಈ ಕಲರು? ಹಾ, ಎಲ್ಲ ಸೇರಿಸಿ ಕಲರ್ ಮಾಡಿ ನಮ್ಮಮ್ಮ ಲಾಸ್ಟ್ ಮಿಕ್ಕಿದ್ದು ಪಕ್ಕಿದೆಲ್ಲ ಈ ಕಲರ್ ವೇಸ್ಟ್ ಆಗುತ್ತೆ. ಮುಂದೆಗಡೆ ಗಲೀಜು ಆಗ್ಬಿಟ್ಟಿತ್ತಲ್ಲ, ಚೆನ್ನಾಗಿ ಕಾಣುತ್ತೆ ಅಂತ ಸುತ್ತಂತ ಹೊಡಿಯೋಕ್ಕಾಗಲ್ಲ. ಹೊಡೆದಿರು ಚೆನ್ನಾಗಿ ಕಾಣೋದು. ಈ ಕಲರ್ ಏನಮ್ಮ? ಗೋಬಿ ಕಲರ್ ಹೊಲಿಬಿಡ್ತದ. ಇದು ಗೋಬಿ ಅಂತಾರೆ ಯಾರಾದ್ರು. ಆಗಲ್ಲ ಅವರು ಹೊಡೆದಾರಲ್ಲ ಆ ಕಲರ್ ಹಾಕ್ಬೇಕು. ಆ ಕಲರ್ ಮುಂಚೆ ಹೊಡೆದಿದ್ದು. ಇದು ಒಳಗಡೆ ಇನ್ನೊಂದು ಕಲರ್ ಇತ್ತಲ್ಲ, ಸಾಲಲ್ಲ ಅಂತ ಬೆರೆಸ್ಕೊಂಡೆ. ಹೇಳಿ ತಾಮಂದು ಹೊಡಿಬೋದಾಯ್ತು ಒಂದಿನ. ಇದೇ ಕಲರ್ ಹೇಳಿದ್ರೆ ಈ ಕಲರೇ ಕೊಡ್ತಾರೆ. ಈ ಕಲರ್ ಹೊಡಿಬೇಕು ನೋಡಿ, ಗೋಡೆಗೆ ಐತಲ್ಲ ಈ ಕಲರು. ನಮ್ಮನೆ ಹಲಸಿನಣ್ಣು ಕೊನೆ ಬ್ಯಾಚ, ಆಲ್ಮೋಸ್ಟ್ ಖಾಲಿ ಅಲ್ವಮ್ಮ? ಇನ್ನೊಂದು ಸ್ವಲ್ಪ
ಎಲ್ಲ ಹಣ್ಣಾಗ್ಬಿಟ್ಟಿದ್ದಾವೆ, ಲೇಟಾಗಿ ತಿಂತಾರಲ್ಲ. ಇಷ್ಟಿದೆ ಈ ಥರ ನಮ್ಮ ಮನೇಲಿ ಅನಿಸ್ತು. ಅಮ್ಮ ಕೋಳಿ ಕೂಗ್ತವೆ. ಈ ಕಡೆ ಹೊಡೆದಿಲ್ಲ ನೋಡು, ಆ ಕಡೆ ಹೊಡೆದಾರೆ. ಯಾವಾಗನ ಟೈಮ್ ಸಿಕ್ತಾಗ ಬಂದು ಹೊಡಿಬೇಕು. ಆಳಾಳ ಇಷ್ಟೇ ಇರೋ ದಿನ ಖಾಲಿ, ಮರ ಖಾಲಿ. ಇನ್ನು ನೆಕ್ಸ್ಟ್ ಇಯರ್ ಇಷ್ಟು ಲಾಸ್ಟ್, ಅದಕ್ಕೆ ಲಾಸ್ಟ್ ತಗೊಂಡೋಗೋಣ ಅಂತ. ನಮ್ಮ ಮನೆಯವ್ರಿಗೆ ಇಷ್ಟ ಇದು. ಯಾರ ಜೊತೆ? ನೀನೇ ಹೋಗಿದ್ದ? ಇದು ಬೈಕಲ್ಲಿ ಹಾಕೊಂಬರ್ಬೋದಲ್ವಾ? ಹಾಕೊಂಬರ್ಬೋದು, ಇನ್ನೊಂದು ಮನೆ ಹಾಕೊಂಡ್ ಕೊಟ್ಟಿದ್ದಲ್ಲ. ಹಾ, ಮತ್ತೆ ಇವತ್ತು ಹೋಗಿ ತಗೊಂಬರ್ಬೋದಾಗಿತ್ತು. ಯಾವಾಗ ಹೋಗಿ ತಗೊಂಬಂದ್ರಿ? ನಾನು ಒಬ್ಬಳೇ ಹೋಗಿದ್ದೆ ಆಟೋದಲ್ಲ. ನಾನಿನ್ನೂ ಬೇಗ ಬರ್ತಿದ್ದೆ. ಇದು ಎಲೆಕ್ಟ್ರಿಕ್ ಇತ್ತಲ್ಲ, ಅದರಲ್ಲೇ ಸಾರು ಮಾಡಿಕ್ಕೆ ಅನ್ನ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಬಂದೆ. ಇತ್ತು ಅವ್ರ ಅಪ್ಪ ಅವ್ರಿಬ್ರು ಕರ್ಕೊಂಡು ಪ್ರಾಕ್ಟೀಸಿಗೆ ಹೋಗಿತ್ತಾ. ಗುಲಾಬಿದು ಸೀಸನಾ? ಹಾ, ಯಾವಾಗ್ಲೂ ಬಿಡಲ್ಲ ಅಲ್ವಾ? ಕೆಲವೊಂದು ಗುಲಾಬಿ ಸೀಸನ್ ಅಲ್ಲೇ ಬಿಡೋದು. ಇವು ಯಾವಾಗ್ಲೂ ಬಿಡ್ತವೆ. ಇದು ಅಷ್ಟೇ ಸೀಸನ್ ಅಲ್ಲಿ ಬಿಡುತ್ತೆ. ಇದೊಂದು ಹಾಕ್ಬೇಕು. ಕಡ್ಡಿ ಚುಚ್ತಾವ್ ಬರ್ಲಿಲ್ಲ. ನೀನ್ ಹತ್ತಿಸ್ಕೊಟ್ಟಿರೋದು ಹಂಗೆ ಐತಿ ಗಿಡ. ಹಾ, ಅದೇ ಇದೆ ಅಲ್ವಾ ಹೇಳಿದ್ ನೀನು, ಕಲರ್ ಚೇಂಜ್ ಆಗುತ್ತೆ ಅಂತ. ಬಿಟ್ಟಾಗ ಪಿಂಕಾ, ಆಮೇಲೆ ಈ ತರ ಡಾರ್ಕ್ ಪಿಂಕ್ ಆಗತ್ತೆ. ಈ ಗುಲಾಬಿ ಏನಂತಂದ್ರೆ ಬಿಟ್ಟಾಗ ಈ ತರ ಪಿಂಕ್ ಕಲರ್ ಅಲ್ಲಿ ಬಿಡುತ್ತೆ. ಇದು ಫ್ರೆಶ್ ಇವಾಗ ಬಿಟ್ಟಿರೋದು. ಇದು ಅದಾದ್ಮೇಲೆ ಇದು ಈ ತರ ಪಿಂಕ್ ಚೆನ್ನಾಗೈತಿ. ಇದು ಒಂದ್ ಗಿಡ ಇದ್ರೆ ಸಾಕಲ್ವೇನಮ್ಮ? ದೊಡ್ಡದಾಗ್ಬಿಟ್ರೆ ಬೇಕಾದಷ್ಟು. ಬೈರ ಅಲ್ಲ ಅವನೇ. ಬೈರಾ ಬಾರೋ, ಬಾ ಬಾ ಬಾ. ಬಾಲ ಅಲ್ಲಾಡುತ್ತವೆ. ನಮ್ಮಮ್ಮ ಇವಾಗ ಗದ್ರ ಹಾಕೊಂಡ್ರು, ಏನೋ ಕಸ ಹಾಕೊಂಡ್ ಬತ್ತಿದ್ದ, ಅದಕ್ಕೆ ಅಲ್ಲೇ ನಿಂತ್ಕೊಂಬಿಟ್ಟ ನೋಡ್ತಾನೆ. ಈಗ ಬೈರಾ ಬಾ ಬಾ, ಓಡ್ ಬಾ, ಬಾರೋ, ಹೊಡಿಯಲ್ಲ ಬಾರೋ, ಬಾರು. ಬರಲ್ಲ ಅವನಿನ್ನ. ಬಾ, ಹೊಡಿಯಲ್ಲ ಬಾ, ಹೋಗ್ಲಿ ಬಾ 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 ಬಾ, ಬಾರೋ ಬೈರಾ. ಈಗ ನೋಡ್ ನಾನ್ ಗೇಟಿಂದ ಆಚೆಗೆ ಹೋಗ್ತೀನಿ, ಬರ್ತಾನೆ. ನಮ್ಮಮ್ಮ ಏನೋ ಕಸ ಹಾಕೊಂಡ್ ಬರ್ತಿದ್ದ, ಏನೋ ಅದು ಎತ್ಕೊಂಬತ್ತಾ ಇರೋದು ಅಂತಂದ್ರ, ಅಷ್ಟಕ್ಕೆ ಅಲ್ಲೇ ನಿಂತ್ಕೊಂಬಿಟ್ಟ. ನೋಡ್ ಗೇಟಿಂದ ಆಚೆಗೆ ಹೋಗ್ತೀನಿ, ನೋಡೋಣ. ಬರ್ತಾನೆ. ಕಸ ಯಾಕೋ ಎತ್ಕೊಂಬಂದೆ ನೀನು? ಏನೋ ಒಂದು ಪೇಪರ್ ಏನೋ ಕಸ ಹಾಕೊಂಬರ್ತಾ ಇದ್ದ. ಬೈರಾ ಬಾ ಬಾ ಬಾ, ಬಾರೋ ಬರ ಬಾ, ಇರ್ಲಿ ಬಾ, ಹೊಡಿಯಲ್ಲ ಬಾ ಬಾ, ಬರ 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 ಬಾ, ಓಡ್ ಬಾ, ಓಡ್ ಬಾ, ಬಾ ಬಾ. ಅವನ್ಗೆ ಹೊಡಿತಾರೆ ಅಂತಾನೋ ಏನೋ ಭಯ ಬಂದ್ಬಿಟ್ಟಿತ್ತು. ಏನ್ ಕಸ ಎತ್ಕೊಂಬಂದಿದ್ ನೀನು? ಬಾ ಇಲ್ಲಿ ಬಾ ಬಾ. ಹೋಯ್ತೀನಿ ನಾನು, ಬಾಯ್. ಅಲ್ಲೇ ಕುತ್ಕೋ, ಹೋಗ್. ಸುತ್ತಮುತ್ತ ಬೀದಿಲಿರೋ ಕಸ ಎಲ್ಲ ಆಯ್ತಂದ ಅವನು. ಏನ್ ಎತ್ಕೊಂಡು ಜೋಶಲ್ಲಿ ಓಡ್ ಬರ್ತಾ ಇದ್ದ. ತಕ್ಕನ್ನ ಅಮ್ಮ ನೋಡ್ಬಿಡ್ತು, ಅಲ್ಲೇ ಬಿಸಾಕ್ಬಿಟ್ಟು ಅಲ್ಲೇ ನಿಂತ್ಕೊಂಬಿಟ್ಟು ಅಲ್ಲೇ ಕೂತವ್. ಇನ್ನ ಒಳಿಕ್ ಹೋಗಿ ಎಲ್ಲ ಸಮಾಧಾನ ಆದ್ಮೇಲೆ ಬರ್ತಾನೆ, ಇಲ್ಲಾಂದ್ರೆ ಅಲ್ಲೇ ಇರೋ. ಕೂತ್ಕೋ, ಅಲ್ಲೇ ಕೂತ್ಕೋ, ನಾನು ಹೋಗ್ತೀನಿ, ಹೋಗ್. ಬೈರಾ, ಏ ಬೈರಾ ಬಾರೋ
ನೋಡ್ದ ಅಲ್ಲೆಲ್ಲ ಕಸ ಇದೆಯಲ್ಲ, ಇದೆ ಕಸ, ಏನೋ ಆಯ್ಕೊಂಬರ್ತಾ ಇಲ್ಲ. ಅಲ್ಲೇ ಕುತ್ಕೋ. ನಮ್ ಸಾಹೇಬ್ರು ಬಂದ್ರು. ಬಂದ ತಕ್ಷಣ ಹೊಡ್ ಬರೋನು ಇವತ್ತು. ಎಲ್ಲೋಗಿದ್ದ ಬೈರ? ಮಾತಾಡ್ಸಲ್ಲ ನಿನ್ನ, ಹೋಗು. ತಿಂಡಿನೂ ಕೊಡ್ಸಲ್ಲ, ಮಾತಾಡ್ಸಲ್ಲ, ಇಲ್ಲೇ ಕೂತಿರ್ ಬಾಯ್. ತಪ್ಪು ಮಾಡ್ಬೇಕು, ಒಂದ್ 2 ಅವರ್ ಕಳ್ಳ ಕುತ್ಕೊಂಡ್ ಕುತ್ಕೊಂತ, ಆಮೇಲೆ ಶುರು ಮಾಡ್ಕೊಂತಾನೆ ಕುಣಿಯಕ್ಕೆ. ನೋಡಿ ಹೆಂಗ್ ಬದ್ ನೋಡ್ತಾನೆ, ಗಂಟು ಓಡ್ ಬರೋಣ. ಈಗ ಬರಲ್ಲ ನೋಡಿ, ಅಲ್ಲೇ ಕೂತವನೆ. ಎಲ್ಲ ಗರಂ ಆಗ್ಬಿಟ್ಟವ್ರೆ ನನ್ ಮೇಲೆ ಅಂತ ಅವನು. ಸೊಪ್ಪು ನಾನು ನಾರಬಳ್ಳಿ ಸೊಪ್ಪೆಲ್ಲ ಕೊಡು, ಹಾಲ್ ಸರ್ತಾನೆ ಮಾಡ್ತೀನಿ. ಎಲ್ಲ ಕಿತ್ಕೊಂತೀನಿ. ಇದೇ ನಾರಬಳ್ಳಿ ಸೊಪ್ಪಿನ ಗಿಡ. ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಈ ಹೂವ ನೋಡ್ಕೊಳ್ಳಿ. ಇದು ಈ ತರ ಇದ್ರೆ ಟಿವಿಲೆಲ್ಲ ತೋರಿಸ್ತಾರ ಕಣವ, ಇದು ಏನೇನ್ ಕಾಯಿಲೆ ಒಳ್ಳೆ, ಇದು ಲಕ್ಕು ಹೊಡಿತಾರಲ್ಲ ಅದಕ್ಕೆಲ್ಲ ಒಳ್ಳೇದು. ಲಾಸ್ಟ್ ಟೈಮ್ ಒಬ್ರು ಕಮೆಂಟ್ ಮಾಡಿದ್ರು ಇದ್ರದ್ದು ಏನೇನ್ ಬೆನಿಫಿಟ್ ಹೇಳಿ ಅಂತ. ತಲೆನೋವು ಒಳ್ಳೇದಂತೆ, ಕಿವಿಗೆ ಒಂದೊಂದಿಷ್ಟು. ಆಮೇಲೆ ಬಾಣಂತಿಯರು ಸನ್ನಿ ಆಗಿರತ್ತಲ್ಲ, ಸನ್ನಿ ಆಗ್ಬಾರ್ದು ಅಂತಾನು ಇಷ್ಟು ಸೊಪ್ಪಿದ್ರು ಸಾರ್ ಮಾಡ್ಕೊಡ್ತಾರೆ. ಇಷ್ಟೇ ಸೊಪ್ಪಕ್ಕೂ ಸಾರ್ ಮಾಡ್ತಾರೆ. ಅರ್ದ್ಬಿಟ್ಟು ಬೆಳ್ಳುಳ್ಳಿ ಅರ್ದ್ಬಿಟ್ಟು ಒಂದ್ ತೊಟ್ಟ ಹಾಲ್ ಬಿಟ್ಟು ಕುದಿಸ್ಕೊಡ್ತಾರೆ. ಸಿಕ್ಕರೆ ಹೆಚ್ಚಾಗ ಹಾಕ್ತಾರೆ, ಸಿಗ್ದಿಲ್ಲಕ್ಕೆ ಏನ್ ಮಾಡ್ತಾರೆ, ಸಾರ್ ಮಾಡ್ಕೊಡ್ತಾರೆ. ಆಗ್ತಾನೆ ಬಂದಿದ್ದು. ಅದಕ್ಕೆ ಸಿಕ್ಕಿದ್ರೆ ಮಾಡ್ಕೊಂತೀನಿ, ಇದೇನಿಲ್ಲ. ಮತ್ತಿನ್ನು ಬಾಣಂತಿಯರು ಇರ್ತಾರಲ್ಲ, ಅಥವಾ ಯಾರಾದ್ರೂ ಹೆಣ್ಮಕ್ಳು ದೊಡ್ಡವರಾಗಿರೋರು ಯಾರನ್ನ ಹಿಂಗೆ ಎಲೆನ ಇಸಕ್ಬಿಟ್ಟು ಈ ಎಲೆನ ರಸ ಬರುತ್ತೆ ಒಂಚೂರು ಬರ್ತಿದಂಗೆ ಕಿವಿಗೆ ಇಟ್ಕೊಬೇಕು. ಈಗ ಹೆಂಗಾಗುತ್ತೆ ಅಂದ್ರೆ ಕುಣಿಬೇಕು, ಅಷ್ಟು ಉರಿಯಕ್ ಸ್ಟಾರ್ಟ್ ಆಗುತ್ತೆ. ಇದ್ರೆ ಕೋಲ್ಡ್ ಇದ್ರೆ ಸನ್ನಿ ಇದ್ರೆ ತಲೆಯಲ್ಲಿ ಶೀತ. ಈಗ ನೋಡಿ ಓಪನ್ ಆಗಿ ಓಡಾಡ್ತಾ ಇರ್ತೀವಿ. ನೋಡಿ ಇದು ನೋಡಿ, ಇದು ಗೊತ್ತಾ ನಿಮ್ಗೆ? ಗೊತ್ತಿಲ್ಲ ಮೇಡಮ್, ನೋಡಿದೀನಿ ಇದ್ರೇನು ಗೊತ್ತಿಲ್ಲ. ಇದು ಟಿವಿ ಫೋನಲ್ಲೆಲ್ಲ ತೋರಿಸ್ತಿರೋದು. ಎಷ್ಟು ಕೆಜಿ ಇದು ದುಡ್ಡು? ಅಮಟೆಕಾಯ. ಅಮಟೆಕಾಯಿ ಅಂತಾರೆ. ಅಮಟೆಕಾಯಿ ಅಂದ್ರೆ ನಾವ್ ಅವಾಗೆಲ್ಲ ಆಟ ಆಡ್ತಿದ್ವಾ? ಅಮಟೆಕಾಯಿ ಆಟ ಆಡೋದಲ್ಲ, ತಿನ್ನೋದು. ಇದು ಒಳಗಡೆ ಅದು ತಿನ್ನೋದು ಹಣ್ಣಾಗ್ಬೇಕು, ಮೇಲೆ ಹಣ್ಣ ಎಲೆ ಹಣ್ಣಾಗಂಗ ಇದಾಗ್ಬೇಕು, ಕೆಂಪಗಾಗ್ಬೇಕು. ಈ ಕಾಯಿನ ತಿನ್ನೋದಾ? ಅದನ್ನ ತಿನ್ನೋದು. ಹಂಗೆ ಎಸಿದೆ ಸಿಗಿರ್ತದೆ. ಇದು ಗೊತ್ತಿಲ್ಲ. ಇನ್ನೊಂದ್ ಯಾವ್ದೋ ಪ್ರಗತಿ ಮೊನ್ನೆ ಊರಲ್ಲಿ ಪಟ್ ಪಟ್ ಅಂತ ಹೊಡಿತಿತ್ತು, ಗೊತ್ತಾ? ಅದು ಬೇರೆನಾ? ಸೊ ಇದು ಅಮಟೆಕಾಯಿ ಅಂತೆ. ನೋಡಿ, ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಇದೆಲ್ಲ ನಾರಬಳ್ಳಿನೇ ನೋಡಿ. ಇದು ಬೀಜ ಬರುತ್ತೆ ಈ ತರ. ಈ ಬೀಜನ ಅದು ಹಂಗೆ ಕೆಳಗಡೆ ಉದುರುತ್ತೆ. ನೆಕ್ಸ್ಟ್ ಇಯರ್ ಮಳೆ ಬಂದಾಗ ಅದೇ ಬೆಳ್ಕೊಳುತ್ತೆ. ನಾರಬಳ್ಳಿ ನಾನು ಕಿವಿಗೆ ಇಕ್ಕೊಂಡಿದ್ದೀನಿ. ಇನ್ಮೇಲೆ ಕಡ್ತ ಸ್ಟಾರ್ಟ್ ಆಗುತ್ತೆ ಕೋಲ್ಡ್ ಇದ್ರೆ. ಈ ಕಡೆ ನನಗೆ ನಿನ್ನೆಯಿಂದಲೂ ಕಿವಿ ನೋವು ಬಂದಿತ್ತು ಮುಂದೆ. ಅಮ್ಮ ಇದ್ರ ಮೆಣಸಿನ ಗಿಡ ನಮ್ಮ ಮನೇಲಿ ಚೆನ್ನಾಗಿ ಬಂತು. ಚಿಂತಾಮಣಿ ಅಂತಾನೆ ಏನೋ ಅಂತಾರ ಅದನ್ನ, ಮೇಲ್ಗಡೆ ಚಿಂತಾಮಣಿ ಅಲ್ಲ. ಇದೆ ನಾರಬಳ್ಳಿ. ಗೊತ್ತಾಗ್ತಾ ಇದೆಯಾ ನಿಮ್ಗೆ? ಈ ತರ ಬೀಜ ಬರುತ್ತೆ, ಈ ತರ ಹೂವು ಬರುತ್ತೆ, ಎಲೆ ಹಿಂಗಿರುತ್ತೆ. 5 ಎಲೆ ಇರುತ್ತಲ್ಲಮ್ಮ? 4, 5 ಎಲ್ಲದ್ರಲ್ಲೂ 5 ಇರುತ್ತೆ. 5 ಎಲೆ ಇರುತ್ತೆ. ಇದು ಹೆಂಗ್ ಘಮ ಘಮ. ನನ್ಗೆ ಇದು ಇಷ್ಟ. ಇದು ವಾಸನೆ ಎಲ್ಲ ಇಷ್ಟ. ನಂಗೆ ವಾಸನೆ ಇಷ್ಟನಾ? ಉರಿಯಕ್ ಸ್ಟಾರ್ಟ್ ಆಯ್ತು ಕಿವಿ. ಎಳೆವರೆಗೂ ಅದು ಫುಲ್ ಕಣ್ಗಾಯ್ತದೆ. ಅದಾಗದೇ ಉರಿಯೋದ್ ನಿಲ್ಲುತ್ತೆ. ಅಲ್ಲಿವರೆಗೂ ಕಿವಿಯಲ್ಲೇ ಹಂಗೆ ಇಟ್ಕೊಬೇಕು. ಬಿಳೆದೆಲೆನ ಅಲೆನೇ ಹಾಕಂಗಿಲ್ಲ. ಹಂಗೆ ಪೂಜೆ ಮಾಡೋಣ, ಹಂಗೆ ಕಂಟಿನ್ಯೂ. ಇದೆಲ್ಲ ನಾಟಿ ಬೀನ್ಸ್. ನಾಟಿ ಬೀನ್ಸ್ ಅಲ್ಲಿ ಜಾಸ್ತಿ ಬೀನ್ಸೇ ಬರಲ್ಲ ಅವೇನಮ್ಮ? ಅಲ್ಲ 2 ವರ್ಷದಿಂದ ಏನು ಹಾಕ್ಸಿರ್ಲಿಲ್ವಲ್ಲ ಇಲ್ಲಿ. ಹುಟ್ಟಲ್ಲ ಅಂತ ಮಂದಕ್ಕೆ ಹಾಕ್ಬಿಟ್ಟೆ. ಅದೇನಾಯ್ತು, ಮಂದಾಗಿದ್ಕೆ ಕಾಯಿ ಬಿಡ್ಲಿಲ್ಲ. ಉರಿ 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 ಸ್ಟಾರ್ಟ್ ಆಯ್ತು. ಇದು ಕಚ 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 ಅಂತ ಕಡಿತಾ ಇರ್ತದೆ. ಆಮೇಲೆ ಇದು ಮೆಣಸಿಕಾಯಿ ಇಟ್ಕೊಂಡಾಗ ಉರಿತದಲ್ಲ, ಹಂಗಲ್ವೇನವ? ಮೂಡಿಲ್ದವ್ರು ಅವ್ರು ಹೇಳಿದ್ರು ಇಕ್ಕಣಲ್ಲ ಬಿಡ, ಇದೇನ್ ಹಿಂಗಾಯ್ತದೆ ಅಂತ. ಭಯ ಆಗ್ಬಿಡುತ್ತೆ ನಿಮ್ಗೆ. ಏನೋ ಆಗ್ಬಿಡ್ತಲ್ಲಪ್ಪ, ಇವ್ರು ಯಾರೋ ಹೇಳಿದ್ರು ಏನೋ ಮಾಡ್ಕೊಂಬಿಟ್ಟು ಅಂತ. ಅಷ್ಟು ಉರಿಯಕ್ ಸ್ಟಾರ್ಟ್ ಆಗುತ್ತೆ ತಣ್ಣಗಿದ್ರೆ. ಅದೇ ಇಡ್ಬೇಕು, ಅದೇ ಕೂಲ್ ಆಗಿ ತಣ್ಣಗಾಗುತ್ತೆ. ಅಲ್ಲಿವರೆಗೂ ಇಟ್ಕೋಬೇಕು, ಆಮೇಲೆ ಅದು ಕ್ಲಿಯರ್ ಆಗ್ಬಿಡುತ್ತೆ. ಅದ ಯಾರು ಹೇಳಿದ್ದು ಇದರಿಂದ ತಿಂದ್ರೆ ಹಿಂಗ್ ಒಳ್ಳೇದು? ಯಾರ ಅವ್ವರ್ಗೆ ಯಾರು ಹೇಳಿ? ಈಗ ನೀವ್ ನಾವ್ ಹೇಳಿಲ್ವಾ? ಹಂಗೆ ನಮಗ್ ನಮ್ಮ ಅವ್ವರು ಹೇಳಿದ್ರು, ಅವ್ರಿಗೆ ಅವ್ರ ಅವ್ವನ ಅವ್ರ ಅಪ್ಪನ ಹೇಳಿರ್ತಾನೆ. ಅಲ್ಲ, ಈ ತರ ಮೆಡಿಸನ್ ಪ್ರಾಪರ್ಟೀಸ್ ಎಲ್ಲ ಹೆಂಗ್ ಗೊತ್ತಾಯ್ತು? ಇವಾಗೆಲ್ಲ ಓದಿದ್ರೆ ಮಾತ್ರ ಮೆಡಿಸನ್ ಬಗ್ಗೆ ಅರ್ಥ ಆಗೋದು. ಹಾಗೆಲ್ಲ ನೋಡು, ತಾತ ಅಜ್ಜಿದಿರ್ಗೆ ಹೆಂಗ್ ಗೊತ್ತಿತ್ತು ಅಂತ ನಾನು.
ಕಿವಿಗೆಲ್ಲ ಇಕ್ಕಿಸೋದಲ್ಲ ಗೊತ್ತಲ್ವಾ. ಈಗ ಅದನ್ನ ನಾನು ಊರಿಂದ ಬೀಜ ತಂದು ಹಾಕೊಂಡು ಮಡಿಕೊಂಡು ಹಚ್ಚಿಸ್ಕೊಂಡು ಇನ್ನು ಹೊಂಟೋಗ್ಬಿಟ್ಟತ್ತಲ್ಲ ಅಂತ. ಈಗ ಊರ್ ಕಡೆ ಯಾರು ಊರಲ್ಲಿ ಇಡೀ ಇದ್ರೊಳಗೆ ಇಲ್ಲ. ಇವಾಗ್ಲವ್ರಿಗೆಲ್ಲ ಗೊತ್ತು. ಜಾಗ ಇರೋರು ಉಳ್ಸ್ಕೊಂಬತ್ತಿಲ್ಲ, ನಮ್ದೇನ ಇದೆ. ಅದೇ ಈಗ ಎಲ್ಲ ಗಿಡ ಹಾಕಕ್ ಜಾಗನೇ ಬಿಡ್ತಿಲ್ವಲ್ಲ, ಮತ್ತೆ ಎಲ್ಲಿಂದ ಉಳಿಸ್ತಾರೆ ಗಿಡಗಳನ್ನ? ಜಾಗನೇ ಇಲ್ಲ. ಅವಕ್ಕೆ ಜಾಗ ಇಲ್ದಂಗೆ ಎಲ್ಲ ಕಾಂಕ್ರೀಟ್ ಮಾಡಿ ಇಕ್ತವ್ರೆ. ಮಂಕ್ರಿ ತಗೊಂಡು ಸಾರಿ, ಕೋಳಿ ಇತ್ತು ನೋಡ್ಲಿಲ್ಲ, ಇಟ್ಬಿಟ್ನಲ್ಲ. ಅಮ್ಮ, ಕೋಳಿ ಕೂರ್ಸಿದ? ಕೋಳಿ ಇತ್ತಮ್ಮ ಇದ್ರೊಳಗೆ, ಯಾಕೆ? ಹೌದಾ, ನಾನೇನು ಇಲ್ವೇನೋ ಅಂತ ಮಂಕ್ರಿ ಎತ್ತೆ, ಅದು ಹೊಡೋಯ್ತು. ಮಣ್ಣಾಗಿಲ್ಲ ಇಕ್ಲಾ? ನೀನ್ ಎಷ್ಟು ಚಿಕ್ಕದೆ? ಇಲ್ಲ, ಹೋದ್ ಸರಿನೇ ಇತ್ತಲ್ಲ, ಸೊಪ್ಪಿನ ಪಲ್ಯ ಮಾಡಿದ್ದೆ. ಬದನೆಕಾಯಿ ಕಿತ್ತೀನಿ. ಅಮ್ಮ ಮಾಡಿರೋ ತುಪ್ಪ ಅರ್ಧ ಲೀಟರ್ ಹಾಲಲ್ಲಿ. ಈ ಕೊನೆ ಮೊಮ್ಮಗಂಗೆ, ಎಲ್ಲಾ ಮೊಮ್ಮಕ್ಳಿಗೆ ಹಿಂಗೆ ಅರ್ಧ ಲೀಟರ್ ಕಾಯಿಸಿ 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 ತುಪ್ಪ ಮಾಡಿ 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 4 ಮೊಮ್ಮಕ್ಳನ್ನ ಸಾಕಿದ್ದಾಯ್ತು. ಈಗ 1 ತಿಂಗಳಕ್ಕೆ 1 kg ತುಪ್ಪ ಮಾಡ್ತೀನಿ. ಅರ್ಧ ಲೀಟರ್ ಹಿಂಗೆ ಚೆನ್ನಾಗಿ ಕಾಯಿಸಿ ಮರಿದಂಗೆ ಕೆನೆ ಎತ್ತಿಕ್ಕಿ ಒಂಚೂರು ಕೆನೆ ವೇಸ್ಟ್ ಮಾಡ್ದಂಗೆ ಮಾಡಿದ್ರೆ ಆಗುತ್ತೆ. ನೀವು ಹಂಗೆಲ್ಲ ಮಾಡೋದ್ ಕಷ್ಟ. ಮಾಡ್ಬೇಕು, ಹಂಗಂಗೆಲ್ಲ ಮಾಡ್ಬೇಕು ಅಂದ್ರೆ ಮಾಡ್ಬೇಕು ಇಲ್ಲ ಕೇರ್ಲೆಸ್ ಮಾಡ್ತೀನಿ ಅಂದ್ರೆ ತುಪ್ಪು ಇಲ್ಲ, ಬೆಣ್ಣು ಇಲ್ಲ, ಮಜ್ಜು ಇಲ್ಲ. ನಮ್ಮನೆ ನಾಯಿಗೆ ಹಾಕೊಂಡು ನಾನು ಟೀ ಮಾಡ್ಕೊಂಡು. ನಮ್ಮನೇಲಿ ಒಬ್ಬವನಲ್ಲ ಬೈರ, ಅವನಿಗೆ ಹಾಲೇ ಬೇಕು, ಹಾಲನ್ನೇ ತಿನ್ಬೇಕು. ಅವನು ಹಾಲು ಬಿಟ್ರೆ ಸಾರನ್ನ ತಿನ್ನಲ್ಲ. ಮಟನ್ ಸಾರು ಹಾಲೆಲ್ಲ ಖಾಲಿ ಮಾಡ್ಕೊಂತೀನಿ. ಕೆನೆ ಎಲ್ಲ ಚೆನ್ನಾಗಿ ಫಸ್ಟ್ ಕಾಯಿಸಿ ಕೆನೆ ಎಲ್ಲ ಕಟ್ಟಿ ಆಮೇಲೆ ಅವ್ರ ಹಾಲು ಬಿಟ್ಟು ತಂದ ತಕ್ಷಣ ನಾನು ಹಾಲು ಕಾಯಕ್ಕೆ ಇಟ್ಕೊಡ್ತೀನಿ. ಚೆನ್ನಾಗಿತ್ತಲ್ಲಮ್ಮ ಪಾತ್ರೆ ಮಜ್ಜಿಗೆ ಕಡೆಗೆ ಮಡಿಕೆ ಥರ ಇದೆ. ಇನ್ನೊಂದು ತಗೋಣ ಅಂತ ನೋಡಿದೆ, ಬೊಡ್ಲೇಲಿ ಅಮ್ಮನ ಜೊತೆ ಮಾತಾಡೋದಕ್ಕೆ ಸಮಯ ಸಾಲದೇ ಇಲ್ಲ. ಎಷ್ಟು ಸಮಯ ಇದ್ರೂ ಕಡಿಮೆ ಅಂತ ಅನಿಸುತ್ತೆ. ಬಂದು ತುಂಬ ನನಗೆ ಆ್ಯಕ್ಚುಲಿ ಅವಾಗ ತಾನೇ ನೆಗಡಿ ಎಲ್ಲ ಕಮ್ಮಿ ಆಗಿ ವಾಯ್ಸ್ ಎಲ್ಲ ಚೇಂಜ್ ಹಾಗೆ ಇತ್ತು. ಆದರೂ ಅಷ್ಟು ಮಾತಾಡಿದ್ದೀನಿ. ಅದಾದಮೇಲೆ ಸ್ವಲ್ಪ ಈ ಬೇಬಿ ಪೊಟ್ಯಾಟೊ ಇತ್ತು, ಅದು ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಪೌಡರ್ನ ತೋರಿಸ್ತೀನಿ. ಇದು ಕೂಡ ಹಾಗೇ ಫಸ್ಟ್ ನೀವು ಪೌಡರ್ ಮಾಡಿ ಇಟ್ಕೊಂಡು ಯಾವಾಗ ಬೇಕೋ ಆಗ ಈ ರೆಸಿಪಿಯನ್ನು ಮಾಡ್ಕೋಬೋದು. 1 ದೊಡ್ಡ ಸ್ಪೂನಷ್ಟು ಕಡಲೆಬೇಳೆ, ಸ್ವಲ್ಪ ಮೆಣಸು, ಅದಕ್ಕೆ ಉದ್ದಿನ ಕಾಳಿದ್ರೂ ಹಾಕೋಬೋದು, ಬೇಳೆನಾದರೂ ಹಾಕೋಬೋದು. ಸ್ವಲ್ಪ ಮೆಣಸು, ಜೀರಿಗೆ ಹಾಕಿ ಕರಿಬೇವಿನ ಸೊಪ್ಪನ್ನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಇದೇ ಮೇನ್ ಇದಕ್ಕೆ. ಇದ್ರ ಮೇನ್ ಇಂಗ್ರೀಡಿಯೆಂಟ್ಸು ಕರಿಬೇವಿನ ಸೊಪ್ಪು ಮತ್ತು ನುಗ್ಗೆ ಸೊಪ್ಪು. ಇನ್ನು ಬೈರಂಗೆ ಅವತ್ತಿಂದ ಏನೂ ಟ್ರೀಟ್ ಕೊಡಿಸಿರ್ಲಿಲ್ಲ. ಲಕ್ಕಿನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದೀವಿ. ಆವಾಗ ಲಕ್ಕಿಗಂತ ಅಂದರೆ ಸಿಕ್ಕಾಪಟ್ಟೆ ಅಂದರೆ ಮಂತ್ಲಿ 2 times ಏನಾದರೂ ಬುಕ್ ಮಾಡ್ತಾಯಿದ್ವಿ. ಈಗ ಅದೆಲ್ಲ ನಿಂತೋಗ್ಬಿಟ್ಟಿದೆ. ಬೈರಂಗೆ ಅದಕ್ಕೂ ಮುಂಚೆಗೆ ಒಂದ್ಸರಿ ಬುಕ್ ಮಾಡಿಕೊಟ್ಟಿದ್ದೆ. ಅವ್ನಿಗೆ ಅಭ್ಯಾಸ ಇಲ್ಲ ಇದೆಲ್ಲ ತಿಂದು ಅಂತ ಹೇಳಿ ತಿಂತಾ ಇರಲಿಲ್ಲ. ನಾನು ಅಮ್ಮಂಗೆ ಹೇಳಿ ಅವ್ನಿಗೆ ಅಗಿಬೇಕು, ಅಲ್ಲಲ್ಲಿ ಏನಾದರೂ ಅಗಿಲಿಲ್ಲ ಅಂತಂದರೆ ಅವ್ನಿಗೆ ಹಲ್ಲು ಹಾಳಾಗುತ್ತೆ. ಸೊ ಯಾವಾಗಾದರೂ 1 time ಆದರೂ ಇದು ಕೊಡು. ಮತ್ತು ನ್ಯೂಟ್ರಿಷನ್ನು ಬೇಕಲ್ಲ, ಅವ್ನಿಗೆ ಬೇರೆ ಏನು ಊಟನೂ ಮಾಡಲ್ಲ. ಹಾಲನ್ನು ಅದು ಬಿಟ್ಟರೆ ಅವನು ನಾನ್ ವೆಜ್ ಊಟ ಅಷ್ಟೇ, ಈ 2 ತಿನ್ನೋದು, ಇನ್ನೇನೂ ತಿನ್ನಲ್ಲ. ಸೊ ಹಾಗಾಗಿ ಇದು ಚಿಕನ್ ಮತ್ತು ವೆಜಿಟೇಬಲ್ಸ್ದು ಅಟ್ಲೀಸ್ಟ್ 1 time ಇದು ಕೊಡು, ತುಂಬ ವೀಕ್ ಆಗ್ತಾನೆ ಮತ್ತು ಅಲ್ಲ ಹಾಳಾಗಿಬಿಡುತ್ತೆ ಒಂದು ಅಂತ ಹೇಳಿ ಒಂದಿಷ್ಟು ಅವನಿಗೆ ಅಂತಲೇ ಒಂದಿಷ್ಟು ಟ್ರೀಟ್ ಎಲ್ಲ ಬುಕ್ ಮಾಡಿ ಕೊಟ್ಟೆ. ಅವನಿಗೆ ಫಸ್ಟ್ ಸ್ಟಾರ್ಟಿಂಗ್ ಸ್ವಲ್ಪ ಅದೇ ಅಭ್ಯಾಸ ಇಲ್ವಲ್ಲ,
ಹಂಗೆ ಮಾಡ್ತಾನೆ, ಆಮೇಲೆ ತಿನ್ಕೊಂಡ್ಬಿಡ್ತಾನೆ. ಇನ್ನು ನುಗ್ಗೆ ಸೊಪ್ಪು ಅಮ್ಮನ ಮನೇಲಿ ಫ್ರೆಶ್ ಆಗೇ ಇತ್ತು, ಅದಕ್ಕೆ ಮಾಡೋಣ ಅಂದ್ಕೊಂಡೆ. ಅಮ್ಮ ಈಗ ತಾನೇ ನುಗ್ಗೆ ಸೊಪ್ಪಿನ ಪುಡಿ ಮಾಡಿಟ್ಟಿದ್ದೀನಿ ಅಂತ ಅಂದರು. ಸರಿ ಅದನ್ನೇ ಹಾಕೊಳ್ಳೋಣ ಅಂತ ಹೇಳ್ಬಿಟ್ಟು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ನುಗ್ಗೆ ಸೊಪ್ಪಿನ ಪುಡಿ ಇಲ್ಲ ಅಂತ ಅಂದರೆ ನುಗ್ಗೆ ಸೊಪ್ಪನ್ನು ಒಂದು ಇಡಿಯಷ್ಟು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ, ಕರಿಬೇವಿನ ಸೊಪ್ಪು ಹೆಂಗೆ ಹುರಿದ್ನೋ ಎಣ್ಣೆ ಎಲ್ಲ ಬಾಣಲಿಯಲ್ಲಿ ಚೆನ್ನಾಗಿ ಹಾಗೆ ಹುರ್ಕೋಬೇಕು. ಕ್ರಿಸ್ಪಿ ಆಗುತ್ತೆ ಅದನ್ನು ಕೂಡ ಅಷ್ಟೇ. ಒಂದು ಇಡಿಯಷ್ಟು, ಒಂದು ಅರ್ಧ ಇಡಿ ಇಲ್ಲ ಒಂದು ಇಡಿ ನಿಮ್ಗೆ ಎಷ್ಟು ಸಿಗುತ್ತೋ ಹಾಗೆ ಅಷ್ಟೇ. ಇನ್ನು ಬೇಬಿ ಪೊಟ್ಯಾಟೊ ನಾನು ಬೇಯಿಸೋಕ್ಕಿಟ್ಟಿದ್ದೆ, ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ನನಗೊಂದು ಪ್ರಾಣಿ ಕಾಣಿಸ್ತು ಅದರೊಳಗೆ. ನಿಮ್ಗೆ ಅದು ಆ ಪೊಟ್ಯಾಟೊ ಮೇಲೆ ಯಾವ ಥರ ಪ್ರಾಣಿ ಕಾಣಿಸ್ತು ಅಂತ ಕಾಣಿಸಿದ್ರೆ ಅಥವಾ ಶೇಪ್ ಕಂಡ್ರೆ ನನಗೆ ಕಮೆಂಟ್ಸ್ ಮಾಡಿ. ನೋಟದಲ್ಲಿ ಎಲ್ಲಾನು ಇರುತ್ತೆ ಅಂತಾರಲ್ಲ, ಹಾಗೆ ನಾವು ಅಬ್ಸರ್ವ್ ಮಾಡಿ ನೋಡಿದಾಗ ನಮ್ಗೆ ಏನೇನೋ ಅರ್ಥ ಆಗುತ್ತೆ. ಇನ್ನು ಎಣ್ಣೆಗೆ ಸ್ವಲ್ಪ ಖಾರದ ಪುಡಿ, ಉಪ್ಪು ಹಾಕ್ಕೊಂಡಿದ್ದೀನಿ, ಸಾಸಿವೆ, ಅದ್ರ ಮೇಲೆ ನಾನು ರೆಡಿ ಮಾಡಿಟ್ಟಿರೋಂಥ ಒಂದು ಪೌಡರ್ನ ಹಾಕ್ಬಿಟ್ಟು ಪೊಟ್ಯಾಟೋನ ಚೆನ್ನಾಗಿ ಫ್ರೈ ಮಾಡೋದು ಫಸ್ಟು ಎಣ್ಣೆಯಲ್ಲಿ. 1 ಸ್ಪೂನು ಅಥವಾ ಕೋಟಿಂಗ್ ನಿಮ್ಗೆ ಹೆಂಗೆ ಇಷ್ಟ ಆಗುತ್ತೋ ಹಾಗೆ ಹಾಕಿ ಸ್ವಲ್ಪ ಉಪ್ಪೆಲ್ಲ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡಿ ಹಾಕಿದ್ರೆ ಸೂಪರಾಗಿರುತ್ತೆ. ನಿಮ್ಗೆ ಏನಾದರೂ ಮೊಸರು ಇದೆ ಅದ್ರ ಜೊತೆಗೆ ಒಂದು ಕಾಂಬಿನೇಷನ್ ಬೇಕಂದರೆ ಇದನ್ನು ಮಾಡ್ಕೊಬೋದು, ಸಖತ್ತಾಗಿರುತ್ತೆ. ಮತ್ತು ಆ ಪೌಡರ್ನು ಅಷ್ಟೇ ರೆಡಿ ಮಾಡಿ ಇಟ್ಕೊಂಡು ಮಾಡ್ಬೋದು. ಬರಬೇಕಾದ್ರೆ ನಮ್ಮ ಅಮ್ಮನಿಗೆ ತರಕಾರಿ ಏನೂ ತಂದು ಕೊಟ್ಟರೆ ಇಷ್ಟ ಆಗೋದಿಲ್ಲ ಅಂತಂದರೆ, ಮನೆಯಲ್ಲೇ ಇಷ್ಟೆಲ್ಲ ಇದೆ ಮತ್ತು ಏನು ತಿನ್ಕೊಂಡು ಸುಮ್ಮನೆ ದುಡ್ಡು ಕೊಟ್ಬಿಟ್ಟು ನುಗ್ಗೆ ಸೊಪ್ಪಿದೆ, ಒಂದು ಹೊತ್ತಿಗೆ ಸೊಪ್ಪಾಗುತ್ತೆ, ದಂಟಾಗುತ್ತೆ, ಅರವೆ ಸೊಪ್ಪಿದೆ, ಬೀನ್ಸ್ ಇದೆ, ಬದನೆಕಾಯಿ ಇದೆ, ಹೀಗೆ ಹೇಳ್ತಾ ಇರ್ತಾರೆ. ಹಾಗಾಗಿ ಏನು ಜಾಸ್ತಿ ತರಕಾರಿ ತರಂಗಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪ ಹಣ್ಣು ತೊಗೊಂಬಂದೆ. ಇನ್ನು ನಮ್ಮ ಹಸು ಬರೋದೇ ನಮ್ಮ ಅಮ್ಮಂಗೆ ಒಂದು ಟೆನ್ಷನ್. ಸಂಜೆ ಆದ ತಕ್ಷಣ ಹಸು ಬಂದುಬಿಡಬೇಕು, ಬಂದಿಲ್ಲ ಅಂದರೆ ಅವ್ರಿಗೆ ಹುಡ್ಕೋ ಕೆಲಸ ಸಿಕ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ಟೆನ್ಷನ್ ಆಗಿಬಿಡ್ತಾರೆ. ಇನ್ನು ಅದಕ್ಕೆ ನಾನು ಹೊರಡ್ಬಿಟ್ನಲ್ಲ, ಮಕ್ಳಿಗೆ ಏನು ಬರೀ ಕೈಯಲ್ಲಿ ಹೋಗ್ತೀಯ, ಏನಾದರೂ ಮನೆಗೆ ಹೋದ ತಕ್ಷಣ ತಿನ್ನಕ್ಕೆ ನೋಡ್ತಾ ಇರ್ತಾರೆ ಬ್ಯಾಗು ಅಂತ ಹೇಳಿಬಿಟ್ಟು ಬಜ್ಜಿ ಮಾಡಿಕೊಟ್ರು. ಅದನ್ನು ತೊಗೊಂಡು ಹೊರಟೆ ನಾನು. ಜಸ್ಟ್ ಇವಾಗ ರೀಚ್ ಆದೆ ಮನೆಗೆ. ಅಮ್ಮ ಬಾ ಅಂದರೆ ಬರಲ್ಲ ಅಂತ ಹೇಳಕ್ಕೆ ಮನಸ್ಸೊಪ್ಪಲ್ಲ. ಅಮ್ಮ ಯಾವಾಗೆಲ್ಲ ಬಾ ಅಂತಾರೋ ಅವಾಗ, ಇವತ್ತಲ್ಲ ಅಂದರೆ ನಾನು ನಾಳೆ ಬರ್ತೀನಮ್ಮ ಅಂತ ಹೇಳಿ ಬರೋದು ಅದೊಂದು ಅಭ್ಯಾಸ ಆಗಿಬಿಟ್ಟಿದೆ. ಹಂಗಾಗಿ ಅವ್ರು ಕರೆದಾಗ ಒಂದ್ಸರಿ ಹೋಗಿ ಬರಬೇಕು. ಓ ಗೇಟ್ ತೆಗಿ ಮಗನ. ಬಂದೆ, ನಾನು ಅಮ್ಮ ಮನೆಗೆ ಹೋಗಿದ್ನಲ್ಲ. ಹಾಂ ನೀನು ಬರ್ತೀಯಾ? ನೆಕ್ಸ್ಟ್ ಟೈಮ್ ಹೋಗೋಣ. ಅಮ್ಮ ತಿಂಡಿ ಕೊಟ್ಟೈತೆ, ತಗೋ ತಿಂತೀಯಾ? ಹಾಂ ಎಲ್ಲೋಗಿದ್ದೆ ಮಗನೆ? ನಿಜಾನೇ ಹೇಳ್ತಾ ಇದ್ದೀನಿ, ಫಸ್ಟ್ ಹೋಮ್ ಸ್ಕೂಲಿಂಗ್ ಅಂತ ನಾನು ಯಾವಾಗ ಶುರು ಮಾಡಿದ್ದು ಅಂತ ಅಂದರೆ ಫೆಬ್ರವರಿ ಮಾರ್ಚಲ್ಲಿ ನಾನು ಇದೆಲ್ಲ ಅಂದರೆ ನಾವು ಟಿ ಸಿ ತೊಗೊಳೋಕೆ ಮುಂಚೆಗೆ ಈ ಸರಿ ಎಕ್ಸಾಮ್ ಮುಂಚೆಗೆ ಡಿಸೈಡ್ ಮಾಡಿಬಿಟ್ಟಿದ್ವಿ. ನೆಕ್ಸ್ಟ್ ನಾವು ಸ್ಕೂಲ್ ಅಡ್ಮಿಷನ್ ಮಾಡ್ತಾ ಇಲ್ಲ, ಹೋಮ್ ಸ್ಕೂಲಿಂಗ್ ಮಾಡ್ತಾ ಇದ್ದೀವಿ. ಸೊ ಸುಮಾರು ಆಪ್ಷನ್ ಅಂದರೆ ಸುಮಾರು ಪಾಯಿಂಟ್ಸ್ ಇದೆ, ಅದನ್ನೆಲ್ಲ ನಿಮಗೆ ಓಕೆ ಅಂತ ನನಗೆ ರೆಡ್ ಹಾರ್ಟ್ ಕೊಡಿ ಕಮೆಂಟ್ ಸೆಕ್ಷನಲ್ಲಿ. ನಾನು 1 by 1 ಹೋಮ್ ಸ್ಕೂಲಿಂಗ್ ಬಗ್ಗೆ ನಿಮಗೆ ಎಲ್ಲನೂ ಡೀಟೇಲಾಗಿ ನಾವು ಯಾಕೆ ಡಿಸೈಡ್ ಮಾಡಿದ್ವಿ, ನಮ್ಮ ಪಾಯಿಂಟ್ ಆಫ್ ವ್ಯೂ ಏನಿತ್ತು, ಮತ್ತು ನಾವು ಯಾವಾಗ ಇವಾಗ ನಿರ್ಧಾರ ಮಾಡಿದ್ವಿ, ಯಾಕೆ ಮಾಡಿದ್ವಿ ಎಲ್ಲನೂ ನಿಮಗೆ ಹೇಳ್ತೀನಿ. ನನಗೆ ಜಾಸ್ತಿ ರೆಡ್ ಹಾರ್ಟ್ ಬಂದರೆ ಖಂಡಿತ ನಾನು ಇದ್ರ ಬಗ್ಗೆ ವಿಡಿಯೋ ಮಾಡೋಣ ಕಂಟಿನ್ಯೂ ಮಾಡ್ತೀನಿ. ಈಗ ನಮ್ಮ ಅಮ್ಮನೇ ನೋಡಿ, ನಾನು ತೊಗೊಂಡೋಗಿದ್ದೆ ಸ್ವಲ್ಪ ಹಣ್ಣು, ಅದನ್ನು ರಿಟರ್ನ್ ನನಗೆ ವಾಪಸ್ ಕೊಟ್ಟಿದ್ದಾರೆ. ಅಂದರೆ ಅಮ್ಮನ ಮನಸ್ಸೇ ಹಂಗಿರುತ್ತೆ, ಅಮ್ಮನಿಗೆ ರಿಸ್ಕ್ ಅನ್ಸಲ್ಲ, ಅಮ್ಮನಿಗೆ ಬೇಜಾರು ಅನ್ಸಲ್ಲ, ಯಾವುದೂ ಹೊರೆ ಅನ್ಸೋದಿಲ್ಲ. ನನಗೂ ಅಷ್ಟೇ. ಆದರೆ ಇರೋದನ್ನೇ ನಾನು ಹೇಳ್ತೀನಿ, 2 ತಿಂಗಳು ಅಡ್ಜಸ್ಟ್ ಆಗೋಕ್ಕೆ ನಂಗೆ ತುಂಬ ಅಂದರೆ ತುಂಬ ಟೈಮ್ ತೊಗೊಳ್ತು. ಫ್ರಸ್ಟ್ರೇಟ್ ಆಗ್ತಾ ಇದೆ, ಯಾಕೆಂದರೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ಆರಾಮಾಗಿ ಮನೇಲಿ ಇರ್ತಾ ಇದ್ದೆ. ಸಡನ್ಲಿ ಯಾವಾಗ ಮಕ್ಕಳು ಮನೇಲೇ ಉಳ್ಕೊಳ್ಳೋಕೆ ಸ್ಟಾರ್ಟ್ ಮಾಡಿದ್ರು ಅವಾಗ ನನಗೆ ತುಂಬ ಒಂಥರ ಕಷ್ಟ ಆಯಿತು. ಅಂದರೆ ಎನಿ ಟೈಮ್ ಸೌಂಡು, ಮಕ್ಕಳು ಮಮ್ಮಿ ಏನೋ ಒಂದು ಕೇಳ್ತಾ ಇರ್ತಾರೆ. ಒಂದು 2 to 3 months ನನಗೆ ಅಡ್ಜಸ್ಟ್ ಆಗೋದಕ್ಕೆ ಎಷ್ಟು ಕಷ್ಟ ಆಯಿತು ಅಂತಂದರೆ ನಾನು ಔಟ್ ಆಫ್ ಕಂಟ್ರೋಲ್ ಹೋಗ್ಬಿಟ್ಟಿದೆ. ಈ ಒಂದು ಯಾಕೆ ಅಂದರೆ ಇದು ನನಗೆ ತುಂಬ ಒಂದು ವರ್ಷದ ಅಡ್ಜಸ್ಟ್ಮೆಂಟು. ನನ್ನ ಮಕ್ಕಳ ಜೊತೆ ಅವ್ರ ಸ್ಕೂಲ್ಗೆ ಹೋಗೋದು ಇದೆಲ್ಲ ನನ್ನ ತುಂಬ ವರ್ಷದ ಅಡ್ಜಸ್ಟ್ಮೆಂಟು. ಅಲ್ಲಿಂದ ಸಡನ್ಲಿ ಶಿಫ್ಟ್ ಆಗಬೇಕು ಅಂತಂದರೆ ಜಸ್ಟ್ ನನಗೆ ತುಂಬ ಕಷ್ಟ ಆಯಿತು. ಯಾಕೆಂದರೆ ಮಕ್ಕಳು ಎಂಜಾಯ್ ಮಾಡ್ತಾ ಇದ್ದಾರೆ, ಮಕ್ಕಳು ಹ್ಯಾಪಿ ಆಗಿದ್ದಾರೆ, ಮಕ್ಕಳಿಗೆ ಬೇರೆ ಬೇರೆ ಆ್ಯಕ್ಟಿವಿಟಿ ಮಾಡ್ತಿದ್ದಾರೆ. ಸೊ ಹಾಗಾಗಿ ಅವ್ರಿಗೆ ಏನೂ ಅನಿಸಿಲ್ಲ.
ಅವ್ರು ಆರಾಮಾಗಿದ್ದಾರೆ ಅಂದರೆ ಒಂದು ಬ್ಯುಸಿ ರೊಟೀನ್ನ ಬ್ರೇಕ್ ಕೊಟ್ಟ ತಕ್ಷಣ ಅವ್ರಿಗೆ ಆರಾಮ್ ಅನಿಸ್ತು, ಚೆನ್ನಾಗಿ ನಿದ್ದೆ ಮಾಡ್ತಿದ್ದಾರೆ, ಎಲ್ಲ ಮಾಡ್ತಾ ಇದ್ದಾರೆ. ಬಟ್ ನನಗೆ ಒಂದು ಪ್ರೆಷರ್ ಇತ್ತು, ಒಂದು ಏನೋ ಯೋಚನೆ ಇತ್ತು, ಮುಂದೆ ಏನು ಅನ್ನೋ ಪ್ರಶ್ನೆ ಇತ್ತು. ಈ ಡಿಸಿಷನ್ ರಾಂಗ್ ಆರ್ ರೈಟ್ ಅನ್ನೋದೊಂದು ಕನ್ಫ್ಯೂಷನ್ ಅಂದರೆ ಕ್ಲಿಯರ್ ಇತ್ತು, ಬಟ್ ಆದ್ರೂ ಏನಾಗುತ್ತೆ ನೆಕ್ಸ್ಟ್ ಅನ್ನೋದು ಒಂಥರ ಇತ್ತು. ಬಟ್ ಎಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟು ನಾನು ಈ ರೊಟೀನ್ಗೆ ಆಲ್ಮೋಸ್ಟ್ ಅಡ್ಜಸ್ಟ್ ಆಗಿದ್ದೀನಿ. ಆ್ಯಂಡ್ ನನ್ನ ಮಕ್ಕಳು ಕೂಡ ತುಂಬ ಅಡ್ಜಸ್ಟ್ ಆಗಿದ್ದಾರೆ. ಇದು ನನಗೆ ಬೆಟರ್ ಅಂತ ಅನಿಸಿದೆ ನಮಗೆ. ಸೊ ನಾನು ನನ್ನೊಬ್ಬಳ ಅಭಿಪ್ರಾಯ ಅಂದರೆ ನನ್ನ ಫ್ಯಾಮಿಲಿ ಅಭಿಪ್ರಾಯ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾರೆ. ಬಹುಶಃ ಏನು ಅಂತಂದರೆ ನನ್ನ ಒಂದು ಇಂಟೆನ್ಸ್ ಏನಿದೆ, ನನ್ನ ಒಂದು ನಿರ್ಧಾರ ಏನಿದೆ, ಅದನ್ನು ಕಂಪ್ಲೀಟಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಾಗ ಮಾತ್ರ ನಿಮಗೆ ನನ್ನ ಹೋಮ್ ಸ್ಕೂಲಿಂಗ್ ಕಾನ್ಸೆಪ್ಟ್ ನಾನು ತೊಗೊಂಡಿದ್ದು ರೈಟ್ ಆರ್ ರಾಂಗ್ ಅಂತ ನಿಮ್ಗೆ ಅವಾಗಲೇ ಗೊತ್ತಾಗೋದು. ಅಲ್ಲಿವರೆಗೂ ನಿಮ್ಗೆ ಅದು ಡಿಬೇಟಲ್ಲೇ ಉಳ್ಬಿಡುತ್ತೆ. ಸೊ ಹಾಗಾಗಿ ನಂಗೆ ಡಿಬೇಟ್ ಕಲಿಯೋಕ್ಕೆ ಇಷ್ಟ ಇಲ್ಲ. ಇದು ಯಾವುದೂ ಒಳ್ಳೇದಿಲ್ಲ, ಯಾವುದೂ ಕೆಟ್ಟದ್ದು ಇಲ್ಲ. ಎಲ್ಲ ಒಳ್ಳೇದು ಅಂದ್ಕೊಂಡ್ರೆ ಒಳ್ಳೇದು, ಕೆಟ್ಟದ್ದು ಅಂದರೆ ಕೆಟ್ಟದ್ದು ಅಷ್ಟೇ. ಸೊ ನಿಮ್ಮ ಪ್ರೀತಿನ ಜಾಸ್ತಿ ಕೊಡಿ. ಹೋಮ್ ಸ್ಕೂಲಿಂಗ್ ಸೀರೀಸ್ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ನಮ್ಮ ಮಕ್ಕಳ ಡೆವಲಪ್ಮೆಂಟ್ಸ್ ಬಗ್ಗೆ ಮತ್ತು ಅವ್ರು ಹೆಂಗೆ ಕಲಿತಾ ಇದ್ದಾರೆ ಅನ್ನೋದ್ರ ಬಗ್ಗೆ. ಆಮೇಲೆ ಕಂಪ್ಲೀಟ್ ಹೋಮ್ ಸ್ಕೂಲಿಂಗ್ NIOS ನನಗೇನೇನು ಗೊತ್ತೋ ಅದನ್ನೆಲ್ಲ ನನ್ನ ಜೊತೆ ಶೇರ್ ಮಾಡ್ಕೊಳ್ತೀನಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಟೇಕ್ ಕೇರ್, ಬಾಯ್.